ಈಗಾಗಲೇ ನೀವು ಈ ರಾಜ್ಯ ಮಟ್ಟದ ರಾಜ್ಯ ಸ್ತರೀಯ ಅಭ್ಯಾಸ ಪತ್ರಿಕೆ 1-2 ನೋಡಿದ್ದೀರಾ. ನಿಮ್ಗೆ ಏನು ಅನ್ನಿಸ್ತಾ ಇದೆ, ಉಪಯೋಗ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹಾಗಾಗಿನೇ ಈ ಒಂದು 3ನೇ ಪತ್ರಿಕೆಯನ್ನು ಕೂಡ ನೋಡ್ಕೊಳ್ರಿ. ಈ 4 ಪತ್ರಿಕೆಗಳನ್ನು ನಾವು ಅಭ್ಯಾಸ ಮಾಡಿದ್ದೇ ಆದರೆ ಇದರಿಂದ ಹೊರತಾಗಿ ನಿಮಗೆ ಹೊಸ ಕ್ವಶನ್ ಏನು ನಾಳೆಯ ಪ್ರಿಪರೇಟರಿಗಾಗಲಿ ಮತ್ತೆ ಮುಂದೆ ಬರ್ತಕ್ಕಂತಹ ಫೈನಲ್ ಎಕ್ಸಾಮ್ಗೆ ಆಗಲಿ ಬೇರೆ ಕ್ವಶನ್ಸ್ ಏನು ಬರಲ್ಲ. ಮೊದಲನೇ ಮೇನು ನಾವು ಗ್ರಾಮರ್ನ ಈ 4 MCQ ಇರ್ತಕ್ಕಂತಹ ಇವನ್ನ ನಾವು ನೋಡೋಣಂತೆ. ಅಂಧಕಾರ शब्द का विलोम रूप है अंधकार प्रकाश. गायक शब्द का अन्य लिंग रूप है गायक गायिका. निम्नलिखित में से बहुवचन शब्द है. निम्नलिखित में से बहुवचन रूप शीशे. निम्नलिखित में से प्रथम परिणामार्थक क्रिया रूप कौन सा है? दिलाना. धर्मात्मा शब्द में संधि है. धर्म प्लस आत्मा, धर्मात्मा दीर्घ संधि. चौमासा, देखो यहां त्रिमूर्ति, चौमासा, इस तरह का जहां नंबर रहता है वहां आंसर कौन सा होता है? द्विगु समास होता है. नेक्स्ट, हमें एक टोली बनानी पड़ेगी. इस वाक्य में प्रयुक्त विराम चिन्ह, कौन सा विराम चिन्ह पड़ेगा? यहां फुल स्टॉप आएगा ना, तो कौन सा? पूर्ण विराम. नेक्स्ट, कर्नाटक राज्य डैश शिल्पकला अनोखी है. कौन सी शिल्पकला? कर्नाटक राज्य की शिल्पकला अनोखी है. ಎರಡನೇ ಮೇನು ಅನುರೂಪತೆಯ ಪ್ರಶ್ನೆಗಳನ್ನು ನಾವು ಈಗ ನೋಡೋಣಂತೆ. ಮೇರಾ ಬಚಪನ್ ಆತ್ಮಕಥಾ, ಗಿಲ್ಲು ರೇಖಾಚಿತ್ರ. ರೇಖಾ चित्र. मछली तैरना, सांप रेंगना. रेंगना. बसंत अहिरटीला, पंडित राजकिशोर कहाँ रहते हैं? बसंत राजकिशोर ಅಹಿರ್ಟಿಲಾದಲ್ಲಿದ್ರೆ ರಾಜಕಿಶೋರ್ ಅವರು ಕಿಶನ್ ಗಂಜ್ ಎಂಬಲ್ಲಿ ಇರ್ತಾರೆ. ಕಿಶನ್ ಗಂಜ್ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾನಲ್ವ ಪ್ರತಾಪ್, ಅದನ್ನು ಬರಿಬೇಕು. ಯಶೋದಾನಂದ ಗೋರೆ, ಕೃಷ್ಣ ಕಾಲ ಅಥವಾ ಕಾಲೆ. नेक्स्ट ಮೂರನೇ ಒಂದು ಮೇನ್ ನಾವು ನೋಡೋದಾದ್ರೆ ನಿಮ್ನಲಿಖಿತ ಪ್ರಶ್ನೋं के उत्तर एक एक पूर्ण वाक्य में लिखिए ಅಂತ ಕೇಳಿದರೆ 4 ಅಂಕಗಳಿಗೆ 4 ಪ್ರಶ್ನೆಗಳು. सिंघफो आदिवासी कहाँ रहते हैं ಅಂದ್ರೆ ये कहाँ के निवासी हैं ಅಂದ್ರೆ सिंघफो पूर्वोत्तर भारत के निवासी हैं. प्रेमचंद जी का जी क्यों ललचाया? रंग बिरंगे लाल गुलाबी सेब देखकर उनका जी ललचाया. लेखक को कहाँ ठहराया गया? होटल के कमरे में ठहराया गया. कवि भगवती चरण वर्मा किसे प्रणाम करते हैं? मातृभूमि को प्रणाम करते हैं. नेक्स्ट मेन बंದು निम्नलिखित प्रश्नों के उत्तर 2-3 वाक्यों में लिखिए ಅಂತ ಕೇಳಿದರೆ 16 ಅಂಕಗಳಿಗೆ 8 ಪ್ರಶ್ನೆಗಳು. ಸೇಬ್ ಕೆ ಬಾರೆ में आपका क्या विचार है ಅಂದ್ರೆ ನಾವೇ ಸ್ವಂತಕ್ಕೆ ಈ ಒಂದು ಲೇಖಕರು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರಲ್ಲ ಅದನ್ನೆಲ್ಲವನ್ನು ಕೂಡ ಇಲ್ಲಿ ಬರೀಬೇಕು. ನೆಕ್ಸ್ಟ್, लेखक ने मंत्री को क्या समझाया? ಇದು ರಿಪೀಟ್ ಆಗಿದೆ. ಎರಡನೇ ಒಂದು ಮಾಡೆಲ್ ಪೇಪರ್ ಅಲ್ಲೂ ಕೂಡ ಇತ್ತು, ಇದು ಮೂರನೇ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಬಂದಿದೆ. ईमानदारों के सम्मेलन में ಪಾಠದಿಂದ ಅವ ಕೇಳಿರ್ತಕ್ಕಂಥ ಪ್ರಶ್ನೆ. कलेक्टर साहब ने बाल शक्ति की तारीफ कैसे की? ನೋಡ್ರಿ ರಿಪೀಟ್ ಆಗ್ತಿದ್ದಾವೆ ಕ್ವಶನ್ಗಳು. ಕಲೆಕ್ಟರ್ ಸಾಹೇಬರು ಬಾಲ್ ಶಕ್ತಿಯ ಬಗ್ಗೆ ಅದರನ್ನ ಹೊಗಳ್ತಾ, ತಾರೀಫ್ ಅಂದ್ರೆ ಹೊಗಳ್ತಾ ಏನಂತ ಹೇಳಿದ್ರು. माता यशोदा कृष्ण की नाराजगी को कैसे दूर करती है? ತಾಯಿ ಯಶೋದೆ ಕೃಷ್ಣನ ಆ ಸಿಟ್ಟನ್ನ ಹೇಗೆ ದೂರ ಮಾಡ್ತಾರೆ? बसंत राजकिशोर से 2 पैसे लेने से क्यों इनकार करता है? ನಾವು ಬಸಂತ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಲೈನ್ ಬಂದೇ ಬರುತ್ತೆ. ಆತನ ಸ್ವಾಭಿಮಾನವನ್ನ ಹೇಳೋದಕ್ಕೆ ಆತ 2 पैसेನ ಬೇಡ ಅಂತಾನೆ, ಯಾಕಂದ್ರೆ क्योंकि वो उसे भीख समझता था. गिल्लू के दुखद अंत के बारे में लिखिए. ಅದು ನಾಳೆ ಎಕ್ಸಾಮ್ ಇದು ಕೇಳದೆ ಹೋಗಬಹುದು. ಇದು ಈ ಒಂದು ಕ್ವಶನ್ ಇಲ್ಲಿ ಅದರ ಕೊನೆ ದಿನ ಬಗ್ಗೆ ಹೇಳಬೇಕು. शनि किसका पुत्र है? शनि सूर्य का पुत्र है. शनि को शनिश्चर क्यों कहते हैं? धीमी गति से चलने वाला है, इसलिए शनि को शनिश्चर कहते हैं. शनि ग्रह तथा पृथ्वी की तुलना कीजिए. शनि ग्रह ಮತ್ತು ಭೂಮಿಯ ಒಂದು ಕಂಪ್ಯಾರಿಸನ್ ಮಾಡ್ರಿ ಅಂತ ಹೇಳಿದ್ದಾರೆ. ಮೊದಲನೇ ಕ್ವಶನ್ ಆನ್ಸರ್ ಈಸಿ ಇರೋದ್ರಿಂದ ಅದನ್ನೇ ಹೇಳ್ತೀವಿ. सत्य क्या होता है? उसका रूप कैसे होता है? ಇದು ರಿಪೀಟ್ ಆಗಿದೆ. ಅಥವಾ मीना मैडम ने अंत में पाठ के अंत में छात्रों को क्या संदेश दिया? नागरिक कर्तव्य ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ನಿಮ್ನಲಿಖಿತ ಪ್ರಶ್ನೋं के उत्तर 3-4 वाक्यों में लिखिए ಅಂತ ಕೇಳಿದರೆ 9 ಪ್ರಶ್ನೆಗಳು 27 ಅಂಕಗಳಿಗೋಸ್ಕರ ಪ್ರತಿ ಪ್ರಶ್ನೆಗೆ 3 ಅಂಕಗಳು. महिला की साहसगाथा पाठ से
ಕ್ಯಾ ಸೀಖ್ ಮಿಲ್ತಿ ಹೈ. ಇಲ್ಲಿ ಮಹಿಳೆಯರ ಸಬಲೀಕರಣ ಮಾಡ್ತಕ್ಕಂಥದ್ರ ಬಗ್ಗೆ ಈ ಪಾಠ, ಮಹಿಳಾ ಕಿ ಸಾಹಸಗಾಥ ಪಾಠ ತುಂಬ ಮುಖ್ಯ. ಇದು ನಮಗೆ ಏನು ಶಿಕ್ಷಣವನ್ನು ಕೊಡುತ್ತೆ ಅಂದರೆ, ನಾವು ಹೆಣ್ಮಕ್ಳು ಅಂತೇಳ್ಬಿಟ್ಟು ನಾವು ಒಂದು ಕಡೆ ಇರತಕ್ಕಂಥದ್ದಲ್ಲ, ನಾವು ಕೂಡ ಸಾಹಸ ಪ್ರವೃತ್ತಿಯನ್ನು ಬೆಳೆಸ್ಕೋಬೋದು, ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಬಚೇಂದ್ರಿ ಪಾಲ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ನಾವಿಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಮಾತೃಭೂಮಿ ಕವಿತಾ ಮೇ ಮಾತೃಭೂಮಿ ಕಿ ವಿಶೇಷತಾओं का वर्णन कैसे किया गया है. ಇಡೀ ಪದ್ಯದ ಒಂದು ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ನಾವಿಲ್ಲಿ ಬರೆದ್ರೆ ಆಯಿತು. ಧೀರಜ್ ಸಕ್ಸೇನಾನೇ ಅಂದರೆ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಮಾತೃಭೂಮಿಯ ಸ್ವರೂಪ ಬಗ್ಗೆನೂ ಹೇಳ್ಬೋದು, ಮತ್ತು ಮಾತೃಭೂಮಿಯ ಒಂದು ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡಬಹುದು. ಧೀರಜ್ सक्सेना ने घरेलू कामकाज के लिए रोबोट रखने का निर्णय क्यों लिया. क्योंकि ನಾವು ಇಲ್ಲಿ ಸೇತುರಾಮ್ಗೆ ಆಕ್ಸಿಡೆಂಟ್ ಆದಾಗಲಿಂದ ಹಿಡಿದು घर के कामकाज करने के लिए, बच्चों के होमवर्क करने के लिए ಇವೆಲ್ಲವನ್ನು ಕೂಡ ನಾವಿಲ್ಲಿ ಬರೀತಾ ಹೋಗಬೇಕು. कवि दिनकर जी के अनुसार मानव का सही परिचय क्या है. ಅಭಿನವ ಮನುಷ್ಯ ಪಾಠದಿಂದ ಬಂದಿರತಕ್ಕಂಥ ಈ ಪ್ರಶ್ನೆ ಈಸಿಯಾಗಿದೆ, ನೀವು ಅದರ ಸಾರಾಂಶವನ್ನು ಬರೆದರೆ ಆಯಿತು. ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಜೈನುಲ್ ಆಬ್ದೀನ್ ಕೆ ಕ್ಯಾ ವಿಚಾರ ಹೈ. ಮೇರಾ ಬಚಪನ್ ಪಾಠದಲ್ಲಿ ಅಬ್ದುಲ್ ಕಲಾಂ ಅವರು ಜೈನುಲ್ ಆಬ್ದೀನ್ ಅವರನ್ನ ಪ್ರಶ್ನೆ ಮಾಡ್ತಾರೆ, ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಥವಾ ನಮಾಜ್ ಮಾಡಬೇಕಂತ. ಆಗ ಅವರು ಹೇಳ್ತಕ್ಕಂಥ ಮಾತನ್ನು ನಾವಿಲ್ಲಿ ಬರೀಬೇಕು. ಸಮಯ ಅತ್ಯಂತ ಅನ್ಮೋಲ್ ಹೈ. ನಾನು ಹೇಳಿದ್ನಲ್ಲ, ಸಮಯ ಕಿ ಪೆಹಚಾನ್ ಪದ್ಯದ ಸಾರಾಂಶ ಒಂದು 4-5 ಲೈನ್ ನಾವು ಸೆಟ್ ಮಾಡ್ಕೋಬೇಕು. ಯಾವುದೇ ಒಂದು ಪ್ರಶ್ನೆ ಕೇಳಿ ಈ ಒಂದು ಇದರಿಂದ ನಾವು ಮೊದಲನೇ ಸೆಂಟೆನ್ಸ್ ಅಷ್ಟೇ, ಸಮಯ ಅತ್ಯಂತ ಅನ್ಮೋಲ್ ಹೈ ಕ್ಯೋಂಕಿ ಅಂತ ಹೇಳ್ಬಿಟ್ಟು ಸಮಯ ಭಗವಾನ್ ಕಾ ಅಥವಾ ಈಶ್ವರ ಕ ದಿಯಾ ಹುವಾ ಅನುಪಮ್ ಧನ್ ಹೈ, ಈ ಥರ ಹೇಳ್ತಾ ಹೋಗಿ ಒಂದು 4-5 ಪಾಯಿಂಟ್ನ ನಾವು ಈಸಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ವ್ಯಾಪಾರ ಹಾಗೂ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೆ ಕ್ಯಾ ಮದದ್ ಕೈಸಿ ಮದದ್ ಮಿಲ್ತಿ ಹೈ. ಈ ಒಂದು ವ್ಯಾಪಾರ ಮತ್ತು ಬ್ಯಾಂಕಿಂಗ್ನ ಕ್ಷೇತ್ರದಲ್ಲಿ ಇಂಟರ್ನೆಟ್ನಿಂದ ಆಗಿರ್ತಕ್ಕಂತಹ ಒಂದು ಕ್ರಾಂತಿ ಏನಿದೆಯೋ ಅದನ್ನು ನಾವಿಲ್ಲಿ ಬರೀಬೇಕು. 32ನೇ ಪ್ರಶ್ನೆ, ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿ ಅಂತ ಕೇಳಿದರೆ, ರಾಮ್ ನಾಮ್ ಮನಿ ದೀಪ್ಧರು ಚೀ ದೇಹರಿ ದ್ವಾರ್ ತುಳಸಿ ಭೀತರ್ ಬಾಹಿರೋ ಜೋ ಚಾಹಸಿ ಉಜಿಯಾರ್. ಈ ಒಂದು ದೋಹ ಏನಿದೆಯೋ ಇದನ್ನು ನಾವು ಒಂದು ಅಂಕನ ನಾವು ಮೊದಲೇ ನಾವು ಇಸ್ ದೋಹೆ ಕೋ ಶ್ರೀ ತುಳಸಿದಾಸ್ ಜಿ ಸೆ ಕೃತ್ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ ಅಂತ ಬರೆದ ತಕ್ಷಣ ಬರುತ್ತೆ. ಇಲ್ಲಿರ್ತಕ್ಕಂಥ ವರ್ಡ್ಸ್ನೇ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಉಳಿದಂಥದ್ದು ಬರೀಬೇಕು. ತುಂಬ ಈಸಿಯಾಗಿ ಹಿಂದಿ ಈಸಿ ಅನ್ನೋರಿಗೆ ಅಲ್ಲ ಈ ಸಜೆಷನ್ ಯಾರಿಗಂದ್ರೆ ಕಷ್ಟ ಅನ್ನೋರಿಗೆ ಈ ಸಜೆಷನ್. ಅಂದರೆ ಮೊದಲಿಗೆ ನಾವು ಇಸ್ दोहे को तुलसीदास जी से कृत तुलसी के दोहे से लिया गया है. यहाँ तुलसी कह रहे हैं कि राम नाम का मणिदीप को जीह्वा के पास या उसके द्वार में रखने से तुलसी कहते हैं कि जैसे दिया को दरवाजे में या देहरी अंतंद्रे देहरी में रखने से जिस तरह से अंदर घर के अंदर और बाहर उजाला पड़ता है, उसी तरह से राम नाम को जपने से हमारा अंतरंग और बाहिरंग दो भी ಪ್ರಕಾಶಮಾನ್ ಹೋತಾ ಹೈ. ಈ ಥರ ನಾವು ಬರೆದು ಈ 3 ಅಂಕಗಳನ್ನು ಕೂಡ ನಾವು ಈಸಿಯಾಗಿ ಪಡ್ಕೋಬಹುದು. ಇಲ್ಲಿ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿ ಅಂತ ಹೇಳಿದರೆ, ಯಹಾ ಸೋನಾ ತಾಂಬಾ ಲೋಹ ಆದಿ ಕೈ ಪ್ರಕಾರಕ್ಕೆ ಉಪಯೋಗಿ ಧಾತುವೇ ಮಿಲ್ತಿ ಹೈ. ಕರ್ನಾಟಕ ಸಂಪದದಿಂದ ಕೇಳಿರ್ತಕ್ಕಂಥದ್ದು. ಇಲ್ಲಿ ಬಂಗಾರ, ತಾಂಬ ಅಂದರೆ ತಾಮ್ರ, ಲೋಹ ಅಂದರೆ ಕಬ್ಬಿಣ ಅಥವಾ ಉಕ್ಕು ಮುಂತಾದ ಅನೇಕ ಉಪಯೋಗಕರವಾದಂತಹ ಧಾತುಗಳು ಅಥವಾ ಖನಿಜಗಳು ದೊರೆಯುತ್ತವೆ. ಭದ್ರಾವತಿ ಮೇ ಕಾಗಜ್ ಲೋಹ ಇಸ್ಪಾತ್ ಕೆ ಬಡೆ ಕಾರ್ಖಾನೆ ಹೈ. ಭದ್ರಾವತಿಯಲ್ಲಿ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ದೊಡ್ಡ ಕಾರ್ಖಾನೆಗಳಿವೆ. ಇಷ್ಟು ಬರೆದ್ರೆ ನಮಗೆ ಈ 3 ಅಂಕ ಸಿಗ್ತವೆ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 5-6 ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದರೆ, ಇಲ್ಲಿ ನೋಡಿ ಶಿಲ್ಪಕಲಾ ಮತ್ತು ವಾಸ್ತುಕಲಾದ ಬಗ್ಗೆ ಎಲ್ಲ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಬಂದಿದೆ. ಯಾಕಂದರೆ ನಾಳೆ ಎಕ್ಸಾಮಿಗೆ ಆಗಲಿ ಪ್ರಿಪರೇಟರಿಗಾಗಲಿ ಇದು ಮುಖ್ಯ. ಆದ್ದರಿಂದ ಹಾಗೆಯೇ ಕನ್ನಡ ಭಾಷಾ ಸಂಸ್ಕೃತಿಗೆ ಕರ್ನಾಟಕ ಸಾಹಿತ್ಯಕಾರೋं की देन ಕೆ ಬಾರೆ ಮೇ ಲಿಖಿ ಅಂತ ಕೇಳಿದರೆ, ಇವೆರಡು ಕ್ವಶನ್ಗಳು ಕೂಡ ತುಂಬ ಮುಖ್ಯವಾದಂಥ ಕ್ವಶನ್ಗಳು. ಸಾಹಿತ್ಯಗಳ ಬಗ್ಗೆ ಇರತಕ್ಕಂಥದ್ದು ಮತ್ತು ಶಿಲ್ಪಕಲೆ ಮತ್ತು ವಾಸ್ತುಕಲೆ ಬಗ್ಗೆ ಇರತಕ್ಕಂಥ 2 ಕ್ವಶನ್ಗಳನ್ನ ನೀವು ಅದನ್ನು ಕಲಿಯಲೇಬೇಕು. ಕಲ್ತಿದ್ದೀರ ಅಂತ ಅಂದ್ಕೊಳ್ಳೋಣ. 35ನೇ ಪ್ರಶ್ನೆ ನಿಮಗೆ ಗೊತ್ತಿದೆ, ಮತ್ತೆ ಹೇಳೋದ ಅವಶ್ಯಕತೆ ಇಲ್ಲ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿಯಿಂದ ಈ ಒಂದು ಪದ್ಯವನ್ನು ನಾವು ನೀಟಾಗಿ 4 ಸೆಂಟೆನ್ಸ್ ನಾವು ಇಲ್ಲಿ ಬರೀಬೇಕು, 4 ಲೈನ್ಗಳನ್ನು. ಇಲ್ಲಿ ಪ್ಯಾಸೇಜ್ ಕೇಳಿದರೆ 7ನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಈ ಪ್ಯಾಸೇಜನ್ನು ಓದ್ಕೊಂಡು ನಾವೇನು ಮಾಡಬೇಕು, ಈಸಿಯಾಗಿ ಇಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಿಸಿ ನಾವು 4 ಅಂಕಗಳನ್ನು ಪಡಿಬೋದು. ಭಾಳ ಈಸಿ. ಒಂದು ಸೆಂಟೆನ್ಸಲ್ಲಿ ನಮಗೆ ಉತ್ತರ ಆಗಲಿಲ್ಲ ಅಂತ ಭಾವಿಸ್ರಿ, 2ನೇ ಸೆಂಟೆನ್ಸ್ ಕೂಡ ಬರೀರಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ 37ನೇ ಪ್ರಶ್ನೆ, 8ನೇ ಮೇನ 37ನೇ ಪ್ರಶ್ನೆ 12 ಅಥವಾ 15 ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದರೆ,
ಇಲ್ಲಿ ಇಂಟರ್ನೆಟ್, ನಾನು ಹೇಳಿದ್ನಲ್ಲ, ಯಾವುದಾದ್ರೂ ಪಾಠದಿಂದ ಸಮಯ ಕಿ ಪೆಹಚಾನ್, ಇಂಟರ್ನೆಟ್ ಕ್ರಾಂತಿ, ಕರ್ನಾಟಕ ಸಂಪದ, ಈ 3 ಪಾಠಗಳನ್ನು ನಾವು ಕರೆಕ್ಟಾಗಿ ಓದ್ಕೊಂಡಿದ್ದೀವಿ ನಿಜ. ಆದರೆ ನಮಗೆ ಅಲ್ಲಂತೂ ಪ್ರಶ್ನೆಗೆ ಉತ್ತರಗಳಂತೂ ನಾವು ಕೊಡ್ತೀವಿ. ಜೊತೆಗೆ ಇಲ್ಲಿ ಒಂದು ನಿಬಂಧ ಕೂಡ ನಾವು ಈಸಿಯಾಗಿ ಬರೀಬಹುದು. ಇದನ್ನು ನೀವು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಚುಟ್ಟಿಪತ್ರ. ಯಾವುದಾದ್ರೂ ಕಾರಣವನ್ನು ಕೊಟ್ಟು ನಿಮ್ಮ ಮುಖ್ಯಾಧ್ಯಾಪಕರಿಗೆ ಒಂದು ಚುಟ್ಟಿಪತ್ರ ಬರೀರಿ ಅಂತ. ಇದು ಕೂಡ ಕಂಪಲ್ಸರಿ ಕೊನೆಯ ಪ್ರಶ್ನೆ, 38ನೇ ಪ್ರಶ್ನೆ 9ನೇ ಮೇನಿಗೆ ಇದ್ದೇ ಇರುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ಅಂದ್ಕೊಂತೀನಿ. ಪ್ರಾಕ್ಟೀಸ್ ಮಾಡಲಿ ಅಂದರೆ ಇಲ್ಲಿ ನಾನು ಲಿಂಕನ್ನು ಕೊಡ್ತಾ ಇದ್ದೀನಿ, ಅಲ್ಲದಾದ್ರೂ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. 5 ಅಂಕವನ್ನು ಪಡೀರಿ. ಕಂಪಲ್ಸರಿ ಇರತಕ್ಕಂಥ ಪ್ರಶ್ನೆನೇ. ಮತ್ತೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.